ಶ್ರೀ ಗುರುಭ್ಯೋ ನಮಃ. ಹೀಗೆ ವಾಯುದೇವರು ತಾವು ಅನಂತಾನಂತ ಜೀವರಾಶಿಗಳಿಗೆ ಗುರುಗಳಾಗಿದ್ದು ಎಲ್ಲ ಜೀವರಾಶಿಗಳಿಗೆ ಮುಕ್ತಿಯನ್ನು ಕೊಡಲು ಅತ್ಯಂತ ಸಮರ್ಥರಾದ ಗುರುಗಳಾಗಿದ್ದಾರೆ ವಾಯುದೇವರು. ಇದು ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತೆ ಕೃತೋ ವಿಷ್ಣುವಶತ್ವಂ. ಎಷ್ಟೆಷ್ಟು ಜೀವರಾಶಿಗಳಿದ್ದಾರೆ, ಎಷ್ಟೆಷ್ಟು ಸಮರ್ಥರಾಗಿದ್ದಾರೆ, ಬಲವಂತರಾಗಿದ್ದಾರೆ, ಜ್ಞಾನವಂತರಾಗಿದ್ದಾರೆ, ಭಕ್ತಿವಂತರಾಗಿದ್ದಾರೆ, ಏನೇನು ಜೀವರಾಶಿಗಳಂತಾಗಿದ್ದಾರೋ, ಯಾವ ಗುಣಗಳುಳ್ಳವರಾಗಿದ್ದಾರೋ ಅವರೆಲ್ಲರೂ ವಾಯುದೇವರ ವಶರಾಗಿರ್ಲಿಕ್ಕೆ ಬೇಕು. ಅಂದರೆ ವಾಯುದೇವರ ಉಪಕಾರ, ವಾಯುದೇವರ ಸಾಮರ್ಥ್ಯ, ವಾಯುದೇವರ ಭಕ್ತಿ, ವಾಯುದೇವರ ಆ ಸಾಮರ್ಥ್ಯ ಎಷ್ಟಿದೆ ಅಂತ ವಿಚಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ ನಮಗೆ. ಬಲಿಷ್ಠರಾದ ಜೀವರಾಶಿಗಳು ಅಂತ ಜಗತ್ತಿನಲ್ಲಿ ಯಾರಿದ್ದಾರೋ ಅವರೆಲ್ಲರೂ ವಾಯುದೇವರ ಅಧೀನರಾಗಿರಬೇಕು. ಕೃತೋ ವಿಷ್ಣುವಶತ್ವಂ ಹಿ ಬ್ರಹ್ಮಾದೀನಾಂ ಪ್ರಕಾಶಿತಂ. ಆ ವಾಯುದೇವರು ಪರಮಾತ್ಮನ ವಶರಾಗಿರ್ತಾರೆ. ಯತಃ ಕೃಷ್ಣವಶೇ ಸರ್ವೇ ಭೀಮಾದ್ಯ ಸಮ್ಮಗೀರಿತಾ. ಕೃಷ್ಣವಶೇ ಸರ್ವೇ ಭೀಮಾದ್ಯ, ಎಲ್ಲ ಭೀಮಾದಿ ಸಕಲ ದೇವತೆಗಳು ಪರಮಾತ್ಮನ ವಶರಾಗಿರ್ತಾರೆ. ಆ ಎಲ್ಲ ಸಕಲ ಜೀವರಾಶಿಗಳು ಭೀಮಸೇನ ದೇವರ ಅಂದ್ರೆ ಮುಖ್ಯ ಪ್ರಾಣ ದೇವರ ವಶರಾಗಿರ್ತಾರೆ. ಬ್ರಹ್ಮಾದಿಕಶ್ಚ ದೇವೇಭ್ಯ ಶೇಷಾದ್ ರುದ್ರಾದಪೀರಿತಾ. ರುದ್ರದೇವರ ಮೊದಲ ಮಾಡಿಕೊಂಡು ಶೇಷರುದ್ರ ಇಂದ್ರಾದಿ ಸಕಲ ದೇವತೆಗಳು ಕೂಡ ಬ್ರಹ್ಮದೇವರ ಅಧೀನರಾಗಿರ್ತಾರೆ. ಬ್ರಹ್ಮದೇವರು ಅವರೆಲ್ಲರ ಅಪೇಕ್ಷೆಯ ಅಧಿಕ ಉತ್ತಮರಾಗಿರ್ತಾರೆ. ಮತ್ತು ಅಷ್ಟೇ ಅಲ್ಲದೇನೆ ಎಲ್ಲರಿಗಿಂತಲೂ ಅಧಿಕ ಪ್ರಿಯರಾದವರು ಮುಖ್ಯ ಪ್ರಾಣದೇವರು ಭೀಮಸೇನ ದೇವರು. ಪ್ರಿಯಶ್ಚ ವಿಷ್ಣೋ ಸರ್ವೇಭ್ಯ ಇತಿ ಭೀಮ ನಿದರ್ಶನಾತ್. ಯಾಕೆ ಹೀಗೆ ಅಂತಂದರೆ, ಎಲ್ಲರಿಗಿಂತ ನಾನು ಆಗಲೇ ಹೇಳಿದಂತೆ, ನಿನ್ನೆ ಹೇಳಿದಂತೆ, ಎಲ್ಲಕ್ಕಿಂತಲೂ ಹೆಚ್ಚಿಗೆ ಭಕ್ತಿಯನ್ನ ಮಾಡವರು, ಎಲ್ಲರಿಗಿಂತಲೂ ಹೆಚ್ಚಿಗೆ ಗುಣವುಳ್ಳವರು, ಎಲ್ಲರಿಗಿಂತಲೂ ಹೆಚ್ಚಿಗೆ ದೇವರಲ್ಲಿ ಮತ್ತು ವಿಶ್ವಾಸ ಭಕ್ತಿಗಳನ್ನು ಮಾಡೋರು. ಆದ್ದರಿಂದ ಪ್ರಿಯಶ್ಚ ವಿಷ್ಣೋ ಸರ್ವೇಭ್ಯ ಇತಿ ಭೀಮ ನಿದರ್ಶನಾತ್. ಭೀಮದೇವರ ಮೊದಲು ಮಾಡಿಕೊಂಡು ಭೀಮದೇವರು ದೃಷ್ಟಾಂತರಾಗಿದ್ದಾರೆ. ಅತಿ ಪ್ರಿಯರಾದವರು ಭೀಮಸೇನ ದೇವರು. ಯಾಕೆ ಗೊತ್ತಾ? ಎಲ್ಲಕ್ಕೂ ಪ್ರಧಾನ ಅಂಗರಾದವರು ಮಾರುತಿ, ಮುಖ್ಯ ಪ್ರಾಣದೇವರು. ಹಾಗಾಗಿ ಈಗ ಸಾಮಾನ್ಯ ನಮ್ಮ ಮನೆ ಕೆಲಸವನ್ನು ಮಾಡುವವರು ಯಾರು? ನನ್ನ ಹೆಂಡತಿ, ನನ್ನ ಮಕ್ಕಳು. ಅಂದಮೇಲೆ ಅವ್ರ ಮೇಲೆ ಹೆಚ್ಚಿಗೆ ನನಗೆ ಪ್ರೀತಿ ಬಂದೇ ಬರ್ತದೆ. ಬೇರೆಯವರಕ್ಕಿಂತಲೂ ಹೆಚ್ಚಿಗೆ ಪ್ರೀತಿ ಯಾಕೆ ನೀನು ಮಾಡ್ತೀ ಅಂದ್ರೆ ಎಲ್ಲದಕ್ಕೂ ಇವರು ಕಾರಣರಾಗಿದ್ದಾರೆ ನನಗೆ. ಹಾಗೆ ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ಬಂಧ ಮೋಕ್ಷಗಳನ್ನು ಪರಮಾತ್ಮ ಮಾಡುತ್ತಾನೆ. ಅದಕ್ಕೆ ಪ್ರಧಾನ ಅಂಗರಾದವರು ಪರಮಾಣುವಿನಿಂದ ಹಿಡ್ಕೊಂಡು ಬ್ರಹ್ಮಾಂಡವರೆಗೆ ಸೃಷ್ಟಿ ಮಾಡಬೇಕಾದರೆ ವಾಯುದೇವರು ಬೇಕು, ಅದನ್ನು ನಾಶ ಮಾಡಲಿಕ್ಕೆ ವಾಯುದೇವರು ಬೇಕು, ಸ್ಥಿತಿ ಮಾಡಲಿಕ್ಕೆ ಎಲ್ಲದಕ್ಕೂ ದೇವರ ಅನುಗ್ರಹ ಇದೆ. ಆದರೆ ಮಾಡುವ ಕೆಲಸವನ್ನ ಪರಮಾತ್ಮ ಆ ವಾಯುದೇವರಿಗೆ ಕೊಟ್ಟಿದ್ದಾನೆ. ಸಕಲ ಜೀವರಾಶಿಗಳನ್ನು ಸುಟ್ಟು ಹಾಕುವ ಶಕ್ತಿ, ಅವರೆಲ್ಲರನ್ನ ಸಾಯಿಸ್ಲಿಕ್ಕೆ ಕಾರಣರಾದವರು ಭೀಮಸೇನ ದೇವರು. ಹಾಗಾಗಿ ಭೂಭಾರ ಹಾರಿಣೋ ವಿಷ್ಣೋ ಪ್ರಧಾನಂಗಂ ಹಿ ಮಾರುತಿ. ಎಂತೆಂಥ ಬಲಿಷ್ಠರು ಅದನ್ನ ಹೇಳ್ತಾರೆ. ಮಾಗದಾದಿ ವಧಾದೇವ ದುರ್ಯೋಧನ ವಧಾದಪಿ. ದುರ್ಯೋಧನ ಅತ್ಯಂತ ಬಲಿಷ್ಠರಾಗಿ ಇರಲಿಕ್ಕೆ ಕಾರಣವೇ ವಾಯುದೇವರು. ವಾಯುದೇವರ ಆವೇಶ ಅಲ್ಲಿದೆ ಅಂತ ದುರ್ಯೋಧನ ಅತ್ಯಂತ ದುಷ್ಟದಲ್ಲಿ ಸರ್ವೋತ್ತಮನಾದವನು, ನೀಚನಲ್ಲಿ ಅತ್ಯಂತ ಸರ್ವೋತ್ತಮನಾದವನು ದುರ್ಯೋಧನ. ಆಮೇಲೆ ವಿಪ್ರಚಿತ್ತಿ, ಕಾಲನೇಮಿ. ಹಾಗಾಗಿ ಜರಾಸಂಧ, ಮಗಧ ದೇಶಕ್ಕೆ ರಾಜನಾದ ಜರಾಸಂಧ ವಿಪ್ರಚಿತ್ತಿಯವನು. ಅವನನ್ನು ಕೊಂದವರು ಯಾರು? ಭೀಮಸೇನ ದೇವರು. ದುರ್ಯೋಧನನ ಸಂಹಾರ ಮಾಡಿ 100 ಮಂದಿ ದುಷ್ಟರನ್ನು ಸಂಹಾರ ಮಾಡಿದ್ದು ಭೀಮಸೇನ ದೇವರು. ಕೀಚಕ, ಬಕಾಸುರ, ಹಿಡಂಬಾಸುರ ಇತ್ಯಾದಿ ಅನೇಕ 3 ಪದ್ಮ ಮತ್ತೆ ದುಷ್ಟ ರಾಕ್ಷಸರನ್ನು ಸಂಹಾರ ಮಾಡಿದ್ದು. ಎಲ್ಲ ದುಷ್ಟ ಬಲಿಷ್ಠರಾದವರನ್ನು ಸಂಹಾರ ಮಾಡಿದವರೇ ಭೀಮಸೇನ ದೇವರು. ಹಾಗಾಗಿ ಪ್ರಧಾನ ಅಂಗಂಹಿ ಮಾರುತಿ. ಎದಕ್ಕೆ? ಭೂಭಾರ ಹರಿಣೋ ವಿಷ್ಣು. ದೇವರು ಈ ಎಲ್ಲ ಭೂಭಾರವನ್ನ ಹರಣ ಮಾಡಬೇಕು, ಸಂಹಾರ ಮಾಡಬೇಕು ಅಂತ ತಾನು ದೇವರ ಸಂಕಲ್ಪ.
ಆ ಸಂಕಲ್ಪಕ್ಕೆ ಪ್ರಧಾನ ಅಂಗರಾದವರು ಮಾರುತಿ ವಾಯುದೇವರು. ಹಾಗಾಗಿ ಯೋ ಯೋ ಏವ ಬಲಜ್ಯೇಷ್ಠ ಕ್ಷತ್ರಿಯೇಷು ಉತ್ತಮ ಅಂಗಂ ಚೇತ್ ವಿಷ್ಣು ಕಾರ್ಯೇಶು ತದ್ಭಕ್ತಿವ ಚ ನಾಣ್ಯತ ಬಲಂ ನೈಸರ್ಗಿಂ ತಸ್ಯ. ಅಷ್ಟೇ ಅಲ್ಲದೇನೆ ಪ್ರಧಾನ ಅಂಗಂ ಚೇತ್ ವಿಷ್ಣು ಕಾರ್ಯೇಶು, ಯಾವುದೇ ಕೆಲಸ ಇರಲಿ, ಅದು ಬರೀ ಸಂಹಾರ ಅಂತಲ್ಲ, ಸೃಷ್ಟಿ ಅಂತಲ್ಲ, ಯಾವುದೇ ಕೆಲಸವಿರಲಿ, ಎಲ್ಲ ಕೆಲಸ ಪರಮಾತ್ಮನ ಮುಖ್ಯ ಕೆಲಸಗಳು ಅಮುಖ್ಯ ಕೆಲಸಗಳು ಯಾವುದ್ಯಾವುದೇ ಕೆಲಸಗಳು ಇರಲಿ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪ್ರಧಾನರಾದವರು ವಾಯುದೇವರ ಕೈ ಇರ್ತದೆ. ಅನೇಕ ದೃಷ್ಟಾಂತಗಳಿವೆ. ಆ ದೃಷ್ಟಾಂತ ಬಂದಾಗ ನಾವು ನೋಡಬಹುದು ಬೇಕಾದಷ್ಟು. ಯಾವುದೇ ಕೆಲಸ ಇರಲಿ, ಆ ಕೆಲಸಗಳಲ್ಲಿ ಪ್ರಧಾನ ಅಂಗ ಕೆಲಸ ಪರಮಾತ್ಮನ ಬಲಗೈ ಅಂತಾಗಿರೋರು ಮುಖ್ಯ ಪ್ರಾಣದೇವರು. ಬೇರೆಯವರಿಗೆಲ್ಲ ಬೇರೆ ಬೇರೆ ವಶದಿಂದ ಸುಮ್ಮನೆ ಕೂತಿರ್ತಾನೆ ಮನುಷ್ಯ. ರಾಕ್ಷಸ ಒಬ್ಬ ಆ ದೇಹದಲ್ಲಿ ಹೊಕ್ಕಿದ ಅಂತಂದ್ರೆ ಹೆಚ್ಚಿಗೆ ಬಲ ಬರುತ್ತದೆ ಅವನಲ್ಲಿ. ಅಥವಾ ಅವನಿಗೆ ಶಕ್ತಿ ಇರೋದಿಲ್ಲ ಅಂತ ತಪಸ್ಸು ಮಾಡುತ್ತಾನೆ, ರುದ್ರದೇವರಿಂದ ಅಥವಾ ಬ್ರಹ್ಮದೇವರಿಂದ ವರವನ್ನು ಪಡಿತಾನೆ, ಶಕ್ತಿ ಬರುತ್ತದೆ. ದೈತ್ಯರಿಗಾಗಲಿ ದೇವತೆಗಳಿಗೂ ಹಾಗೆ ಅನ್ಯಾವೇಶದಿಂದ ವರಗಳಿಂದ ಅಸ್ತ್ರಶಸ್ತ್ರಗಳಿಂದ ಶಕ್ತಿಯನ್ನು ಪಡೆದು ತಾವು ಬಲಿಷ್ಠರಾಗ್ತಾರೆ. ಆದರೆ ಮುಖ್ಯ ಪ್ರಾಣದೇವರು ಬಲಂ ನೈಸರ್ಗಿಕಂ ತಸ್ಯ ಬಲಂ ನೈಸರ್ಗಿಕಂ ತಚ್ಚ ವರಾಸ್ತ್ರಾದೇ ತದನ್ಯಥ. ಭಾರಿ ವಿಚಿತ್ರ. ತಮ್ಮ ಸಾಮರ್ಥ್ಯ ಒಂದು ಕಡೆಗೆ ಹೇಳ್ತಾರೆ, ಇಡೀ 14 ಲೋಕಗಳು 50 ಕೋಟಿ ವಿಸ್ತೀರ್ಣವಾದ ಬ್ರಹ್ಮಾಂಡ, ಆ ಬ್ರಹ್ಮಾಂಡವನ್ನು 2 ಹೋಳು ಮಾಡಿ 2 ಕೈಗಳಲ್ಲಿ ಇಟ್ಟು ಚಳ್ಳಂಬಾರಿಸಿದಂತೆ ಬಾಳಿಸ್ತಾರೆ. ಅಷ್ಟು ಶಕ್ತಿ ಅವರಿಗೆ. ಅದರ ಶಕ್ತಿ ಯಾವುದು? ಪರಮಾತ್ಮ ಕೊಟ್ಟಿದ್ದು, ಯಾವ ವರಶಸ್ತ್ರಾಸ್ತ್ರಗಳಿಂದ ಪಡೆದದ್ದಲ್ಲದು. ಬಲಂ ನೈಸರ್ಗಿಕಂ, ಹುಟ್ಟಿದ ಆರಭ್ಯ ಆ ಶಕ್ತಿ ಅವರಿಗೆ ಇದೆ. ಬಲಂ ನೈಸರ್ಗಿಕಂ ತಸ್ಯ. ಹಾಗಾಗಿ ವಾಯುದೇವರ ಮಹಿಮೆ ಅದನ್ನು ವಾಯುದೇವರೇ ಹೇಳಬೇಕು, ಅದನ್ನು ಶ್ರೀಮದಾಚಾರ್ಯರೇ ಹೇಳಬೇಕು. ಅದನ್ನು ಹೇಳಿದ್ದಾರೆ ತಾತ್ಪರ್ಯನಿರ್ಣಯದಲ್ಲಿ. ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಹೇಳೋಕ್ಕೆ ಸಮಯ ಬೇಕು, ಅವಕಾಶ ಬೇಕು. ಹೀಗೆ ಅಂತ ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನು ವಿವರಣೆ ಮಾಡಲಿಕ್ಕೆ ಬಹಳ ಅವಕಾಶ ಬೇಕು. ಶ್ರೀಮದಾಚಾರ್ಯರು ನಿರ್ಣಯದಲ್ಲಿ, ತಾತ್ಪರ್ಯ ನಿರ್ಣಯದಲ್ಲಿ ಎಲ್ಲವನ್ನು ವಿವರಣವಾಗಿ ಹೇಳಿದ್ದಾರೆ. ಕಥೆಗಳನ್ನ, ಆವೇಶಗಳನ್ನ, ಸಂದರ್ಭಗಳನ್ನ, ಶ್ರೀಮದಾಚಾರ್ಯರ ಕಾರ್ಯ ಏನು, ಶ್ರೀಮದಾಚಾರ್ಯರ ಪ್ರಧಾನ ಅಂಗಂ ಹಿ ಮಾರುತಿ ಅಂತನ್ನೋದಕ್ಕೆ ಅಂತಾಚ ವೈರಹೇತುಸ್ಯ ತಸ್ಮಾತ್ ಭೀಮಾದ ಅನಂತರ ಮುಂದೆಲ್ಲ ಬರ್ತದೆ. ಒಂದೊಂದೊಂದೊಂದು ಮಾತು ಅಂತಂದ್ರೆ ಅದು ಮುತ್ತು, ರತ್ನ, ವಜ್ರ ವೈಡೂರಿ, ಬಂಗಾರದಷ್ಟು ಕಿಮ್ಮತ್ತು ಅಲ್ಲ, ಅದಕ್ಕಿಂತ ಹೆಚ್ಚಿಗೆ ಕಿಮ್ಮತ್ತು ಇರುವಷ್ಟು ಮಾತುಗಳಿವೆ. ಹಾಗಾಗಿ ಅಂತ ಶ್ರೀಮದಾಚಾರ್ಯರ ಮಧ್ವಾಚಾರ್ಯರ ಮಧ್ವನವಮಿ, ಆ ಮಧ್ವನವಮಿ ನಿಮಿತ್ತ ನಾವು ಈ ಶ್ರವಣವನ್ನು ಮಾಡುವ ಸೌಭಾಗ್ಯ ಪರಮಾತ್ಮ ಕರುಣಿಸಿದ್ದಾನೆ. ಮತ್ತೆ ನಾಳೆ ಈ ಮಧ್ವನವಮಿ ನಿಮಿತ್ತ ಶ್ರೀಮದಾಚಾರ್ಯರ ಮತ್ತು ಅನೇಕ ಮಹಿಮೆಗಳನ್ನು ಕೇಳುವ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.